ಅಳಗ್ವಾಡೆಯಲ್ಲಿ ರಂಗೇರಿದ ಕುಸ್ತಿ ಪಂದ್ಯಾವಳಿಗಳು. ಕುಸ್ತಿಯಿಂದ ಸದೃಢ ಆರೋಗ್ಯ ಹೊಂದಲು ಸಾಧ್ಯ. ಪ್ರೊಫೆಸರ್ ಎಚ್.ಕೆ. ಗುರವ್. ಕುಸ್ತಿಯಂತಹ ದೇಶೀಯ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಸದೃಢವಾದ ಶರೀರ ಮತ್ತು ಸದೃಢವಾದ ಮನಸ್ಸು ಹೊಂದಲು ಸಾಧ್ಯವಾಗುತ್ತದೆ ಎಂದು ಪ್ರೊಫೆಸರ್ ಎಚ್.ಕೆ. ಗುರವ್ ಅಭಿಪ್ರಾಯಪಟ್ಟಿದ್ದಾರೆ. ಶಾಪಿಂಗ್ ಸಕ್ಕತ್ತಾಗಿದೆ ಅಲ್ವಾ? ಹಾ ಡ್ಯಾಡ್. ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ. ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ. ಐ ನೋ ದಟ್. ಮತ್ತೆ ಇದು? ದಿಸ್ ಇಸ್ ಗ್ರೇಟ್ ಡ್ಯಾಡ್, ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಬ್. ವೈಬ್ ಅಂದ್ರೆ ಮೈ ಟೈಪ್, ಲೈಕ್ ದಿಸ್. ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್. ಅಂದ್ರೆ ಇದು ಫ್ಯಾಮ್ ಜಾಮ್. ಈಗ ಅರ್ಥ ಆಯ್ತಾ? ಎಲ್ಲ ಅರ್ಥ ಆಗ್ತಾ ಇದೆ. ನ್ಯೂ ಟೈಮ್ಸ್, ನ್ಯೂ ಟ್ರೆಂಡ್ಸ್. ಅವರು ರಾಯಬಾಗ ತಾಲೂಕಿನ ಅಳಗ್ವಾಡಿ ಹನುಮಾನ್ ಜಯಂತಿ ಜಾತ್ರೆ ರಥೋತ್ಸವ ನಿಮಿತ್ತ ನಡೆದ ಕುಸ್ತಿ ಪಂದ್ಯಾವಳಿಗಳನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಯುವಕರು ನಮ್ಮ ದೇಶೀಯ ಕುಸ್ತಿಯಂತಹ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಸದೃಢವಾದ ಶರೀರ ಮತ್ತು ಸದೃಢವಾದ ಮನಸ್ಸು ಹೊಂದಲು ಸಾಧ್ಯವಾಗುತ್ತದೆ. ಇಂದಿನ ಮಕ್ಕಳು ಮೊಬೈಲ್ಗಳಲ್ಲಿ ಆಟಗಳನ್ನು ಆಡುವುದರಿಂದ ಶಾರೀರಿಕವಾಗಿ ಸದೃಢವಾಗಿರಲು ಸಾಧ್ಯವಿಲ್ಲ. ಅದರ ಬದಲು ನಮ್ಮ ದೇಶೀಯ ಕ್ರೀಡೆಗಳಾದಂತಹ ಕುಸ್ತಿ, ಕಬಡ್ಡಿ ಮುಂತಾದ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಸದೃಢವಾಗಿರಲು ಸಾಧ್ಯವೆಂದು ಧಾರವಾಡ ಕೆಎಲ್ಇ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಎಚ್.ಕೆ. ಗುರವ್ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಾದೇವ್ ಶಿರ್ಗುರೆ, ಗುಂಡು ಹಂಜಿ, ಶಿವಾನಂದ್ ಬನಶಂಕರಿ, ಅಣ್ಣಪ್ಪ ಕಮತೆ, ಮಾಣಿಕ್ ಹಂಜಿ, ದುಂಡಪ್ಪ ಹಾಲಾನಿ, ತಮ್ಮಣ್ಣ ಅವಟೆ, ಕಲ್ಲಪ್ಪ ಮಳವಂಕಿ, ಹನುಮಂತ್ ಹಣಜಿ ಮುಂತಾದವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಅಳಗವಾಡಿಯಿಂದ ಕುಮಾರ್ ಸುತಾರ್.